ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕಸ ತರಬೇಡಿ, ಕಸ ತರಬೇಡಿ, ಕಸ ತರಬೇಡಿ, ಕಸ ತರಬೇಡಿ. ನಮಗೆ ಬೆಂಗಳೂರಿನ ಕಾರ್ಖಾನೆಗಳನ್ನು ಕೊಡಿ, ಕಸವನ್ನಲ್ಲ. ನಮಗೆ ಬೆಂಗಳೂರಿನ ಕಾರ್ಖಾನೆಗಳನ್ನು ಕೊಡಿ, ಕಸವನ್ನಲ್ಲ. ನಮಗೆ ಬೆಂಗಳೂರಿನ ಕಾರ್ಖಾನೆಗಳನ್ನು ಕೊಡಿ, ಕಸವನ್ನಲ್ಲ. ವತಿಯಿಂದ ಉಗ್ರವಾದಂತಹ ಹೋರಾಟವನ್ನು ನಾವೆಲ್ಲರೂ ಸಹ ಮಾಡ್ತೀವಿ. ಯಾಕಂದ್ರೆ ಕಸ ವಿಲೇವಾರಿ ಮಾಡೋದಕ್ಕೆ ನಮ್ ಕೆಜಿಎಫ್ ತಾಲೂಕು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ ಜಾಗ ನಾವು ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ತೀವಿ. ಜೊತೆಗೆ ಈ ಒಂದು ಎಲ್ಲ ಸಂಘಟನೆಯರು ಸಹ ಬಂದಿದ್ದೀರಿ. ಈ ಒಂದು ಎಲ್ಲರೂ ಸಹ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ವಿ. ಮುಂದಿನ ಹಂತವಾಗಿ ಹೋರಾಟ ಮಾಡಿ ನಮ್ಮ ಒಂದು ಜಾಗವನ್ನು ನಾವು ಪಡೆದುಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಿ ಬೆಂಗಳೂರಿನಿಂದ ಕಸವನ್ನು ತಂದು ಹಾಕ್ತಾ ಇರೋದು ಇಡೀ ಕೆಜಿಎಫ್ ಜನತೆಗೆ ಅನ್ಯಾಯ ಮಾಡಿದಂತ ಒಂದು ದೊಡ್ಡ ದ್ರೋಹ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಭಾರತ ದೇಶದಲ್ಲಿ ಸಾಕಷ್ಟು ಒಂದು ಸಂಪತ್ತನ್ನ ಕೊಟ್ಟಂತದ್ದು, ಭಾರತ ದೇಶದ ಅಭಿವೃದ್ಧಿಗೆ ಕಾರಣವಾದಂತ ಈ ಭೂಮಿ ಮೇಲೆ ಇವತ್ತು ಕಸವನ್ನ ಹಾಕ್ತಾ ಇರೋದು ನಿಜಕ್ಕೂ ಕೂಡ ಅನ್ಯಾಯ. ಆದ್ರಿಂದ ಬಂಧುಗಳೇ, ಏನು ಕೆಜಿಎಫ್ ಅಂತಂದ್ರೆ ಕೆಜಿಎಫ್ ಇಸ್ ಎ ಗೋಲ್ಡ್ ಬಿನ್, ನಾಟ್ ಎ ಡಸ್ಟ್ ಬಿನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಎಲ್ಲ ದಲಿತ ಸಂಘಟನೆಯ ನಾಯಕರು 2ನೇ ತಾರೀಕು ಸೋಮವಾರ ಸೆಪ್ಟೆಂಬರ್ ಬೇತ್ಮಂಗಲದಿಂದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಿಂದ ಕೆಜಿಎಫ್ ತನಕ ಕಾಲ್ನಡಿಗೆ, ಕೆಜಿಎಫ್ ತಾಲೂಕು ಕಚೇರಿ ತನಕ ಕಾಲ್ನಡಿಗೆ ಜಾಥಾ ಮಾಡಿ ಬೃಹತ್ ಮಟ್ಟದ ಹೋರಾಟವನ್ನು ನಾವೆಲ್ಲರೂ ಸಹ ಸಂಘಟನೆ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಇದರ ಬಗ್ಗೆ ಎಲ್ಲರೂ ಸಹ ಎಚ್ಚೆತ್ತುಕೊಂಡು அனைவருக்கும் ஜெய்பீம் கலந்த வணக்கம். தங்கவயல் மக்களுக்கு, தங்கவயல் தாலுகா மக்களுக்கு ஒரு வைத்தறிச்சலான விஷயம். கேஜிஎஃப் ஒரு குப்பை தொட்டியா பண்றதுக்கு இங்க இருக்கிற டிசியும் அரசியல்வாதிகளும் சேர்ந்து, அரசியல் அதிகாரத்தில் இருக்கக்கூடியவங்களும் சேர்ந்து ஒரு சதி திட்டத்தை தீட்டின்னு இருக்கிறது தங்கவயல் மக்களுக்கு எல்லாருக்கும் தெரியும். அதை கண்டிச்சு வருகின்ற 2ஆம் தேதி அழுக்கு மூட்டைகளை சுமக்க நாம் என்ன குதிரைகளா? ஊழல் பேர்வழிகள் ஏறி சவாரி செய்ய தங்கவயல் நகரம் என்ன குப்பை தொட்டியா? பெங்களூர் குப்பைகளில் கொட்ட. இதை கண்டித்து டிபிஎம்பி குப்பைகளை தங்கவயல் தாலுகாவில் கொட்டக்கூடாது என்பதை கண்டித்து இன்று பேத்தமங்கலா ஐபிஎல் ஒரு ஆலோசனை கூட்டம் நடந்தது. இந்த ஆலோசனை கூட்டத்தில் கடைசியாக ஒரே ஒரு தீர்மானம், போராட்டம். బీబీఎంపీ బెంగళూరు ఇంకా ఈ చెత్త ఏముంది దాన్ని తెచ్చి ఇక్కడ పల్లెల పక్కన వేయాలని, పారాయణపల్లికి కావాల్సిన, బడమాకంపల్లి ఫారెస్ట్ కావాల్సిన ఇక్కడ వేయాలని చెప్పి వాళ్ళు నిర్ధారణ తీసుకొని డీసీ వాళ్ళకి లెటర్ పంపించున్నారు మన తహసీల్దారు. దాన్ని వాడు ఒప్పుకొని దగ్గరలోనే దాన్ని ప్రయత్నం చేయాలని చెప్పినప్పుడు మా దళిత బంధువులు, మా అన్నదమ్ముల అంతా చేరి దాన్ని ఖండించి దాన్ని బెంగళూరు వరకు పై తీసుకుపోయినారు. ಯಾವುದೇ ಕಾರಣ ఇంకా ఆడ చెత్త వేయకూడదు, ಕಾಯಿಲೆಗಳು ವಸ್ತಾ ఉన్నాయి, ಯಾರು చూసినా ಡೆಂಗ್ಯೂ ಜ್ವರ ಏಮೇ. ಬೆಂಗಳೂರಿನಿಂದ ಕಸವನ್ನು ತಂದು ಹಾಕ್ತಾ ಇರೋದು ಇಡೀ ಕೆಜಿಎಫ್ ಜನತೆಗೆ ಅನ್ಯಾಯ ಮಾಡಿದಂತ ಒಂದು ದೊಡ್ಡ ದ್ರೋಹ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಭಾರತ ದೇಶದಲ್ಲಿ ಸಾಕಷ್ಟು ಒಂದು ಸಂಪತ್ತನ್ನ ಕೊಟ್ಟಂತದ್ದು, ಭಾರತ ದೇಶದ ಅಭಿವೃದ್ಧಿಗೆ ಕಾರಣವಾದಂತ ಈ ಭೂಮಿ ಮೇಲೆ ಇವತ್ತು ಕಸವನ್ನ ಹಾಕ್ತಾ ಇರೋದು ನಿಜಕ್ಕೂ ಕೂಡ ಅನ್ಯಾಯ. ಆದ್ರಿಂದ ಬಂಧುಗಳೇ, ಏನು ಕೆಜಿಎಫ್ ಅಂತಂದ್ರೆ ಕೆಜಿಎಫ್ ಇಸ್ ಎ ಗೋಲ್ಡ್ ಬಿನ್, ನಾಟ್ ಎ ಡಸ್ಟ್ ಬಿನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತೇನು ಜಿಲ್ಲಾಧಿಕಾರಿಗಳು ಬಂದು 300 ಎಕರೆ ಜಮೀನನ್ನ ಗುರುತಿಸಿ ಬೆಂಗಳೂರಿನಿಂದ ಬಿಬಿಎಂಪಿ ಕಸವನ್ನ ತಂದಿಲ್ಲ ಹಾಕೋದಕ್ಕೆ ನಾವೇನು ಕೆಜಿಎಫ್ ಜನ ಏನಾದ್ರು ಕೊಳಚೆ ಜನ ಅನ್ಕೊಂಡಿದ್ದೀರವ, ಅಥವಾ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೀವಿ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ಬೇಕಾಗುತ್ತೆ ಬಂಧುಗಳೇ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕೆಜಿಎಫ್ ಜನತೆಯ ಪರವಾಗಿ ಈ ದಲಿತ ಸಂಘಟನೆಗಳೆಲ್ಲರೂ ಕೂಡ, ಎಲ್ಲಾ ದಲಿತ ಸಂಘಟನೆಗಳು ನಾಯಕರು ಕೂಡ ಸೇರಿ ನಾವು ಇದೇ ಏನು ಸೆಪ್ಟೆಂಬರ್ 2ನೇ ತಾರೀಕು ಬೇತ್ಮಂಗಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಂದ ಕೆಜಿಎಫ್ ತಾಲೂಕು ಆಫೀಸ್ ವರೆಗೂ ಕೂಡ ನಾವು ಬೃಹತ್ ಕಾಲ್ನಡಿಗೆ ಜಾಥವನ್ನ ಹಮ್ಮಿಕೊಂಡಿರ್ತೇವೆ ಬಂಧುಗಳೇ. ಇದು ಕೇವಲ ದಲಿತ ಸಂಘಟನೆಗಳ ಸಮಸ್ಯೆ ಮಾತ್ರ ಅಲ್ಲ, ಕೆಜಿಎಫ್ ಜನತೆಯ ಸಮಸ್ಯೆ ಇದು. ಆದ್ರಿಂದ ಬಂಧುಗಳೇ, ಕೆಜಿಎಫ್ ನ ಎಲ್ಲಾ ಸಾರ್ವಜನಿಕರು, ಎಲ್ಲಾ ಸಂಘಟನೆಕಾರರು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಕೆಜಿಎಫ್ ಅನ್ನ ಸುರಕ್ಷಿತ ಪ್ರದೇಶವನ್ನಾಗಿ ನಾವು ಇಟ್ಕೋಬೇಕಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಹೋರಾಟವನ್ನು ಮಾಡಬೇಕಾಗತ್ತೆ ಬಂಧುಗಳೇ. ಈ ಹಿಂದೆ ಕೂಡ ಕೆಜಿಎಫ್ಗೆ ಕುಳಂ ಅನ್ನೋ ಒಂದು ಇದನ್ನ ತರಬೇಕಂತ ಇದು ಮಾಡಿದ್ರು. ಅದ್ರ ಜೊತೆಗೆ SPFS ಅನ್ನ ಕೂಡ ಏನು ಕ್ಯಾನ್ಸಲ್ ಮಾಡ್ಬೇಕಂತ ಒಂದು ಇದು ಆರ್ಡರ್ ಮಾಡಿದ್ರು. ಆದ್ರೆ ನಾವೆಲ್ಲ ಹೋರಾಟದ ಮುಖಾಂತರ ಇದನ್ನೆಲ್ಲ ಕೂಡ ನಾವು ಯಶಸ್ವಿಯಾಗಿ ನಡ್ಕೊ ಬಂದಿರ್ತೀವಿ. ಇವತ್ತು ಈ ಕೆಜಿಎಫ್ ನಲ್ಲಿ ಕಸವನ್ನ ಆಗ್ಬೇಕಂತ ಈ ಕೆಜಿಎಫ್ ಇವತ್ತಿಗೂ ಕೂಡ ಕೆಜಿಎಫ್ ಜನತೆಗೆ ಎಷ್ಟೋ ಜನಕ್ಕೆ ಸ್ವಂತ ಮನೆಗಳಿಲ್ಲ. ಈ ಕೆಜಿಎಫ್ ಜನತೆಗೆ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇಲ್ಲ. ಆದ್ರೆ ಇವತ್ತು ಕಸ ಆಗೋದಕ್ಕೆ ಮಾತ್ರ ಇವರಿಗೆ 100 ಎಕರೆ ಜಮೀನು ಬೇಕಂತಂದ್ರೆ ಇದೆಷ್ಟು ಮಟ್ಟಿಗೆ ನ್ಯಾಯ ಅನ್ನೋದಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಬಗ್ಗೆ ನಮ್ಮ
ಕ್ಷೇತ್ರದ ಶಾಸಕರಾಗಿರ್ಬೋದು ಇದುವರೆಗೂ ಕೂಡ ಯಾವುದೇ ಮಾತನ್ನೆತ್ತಾ ಇಲ್ಲ. ದಯವಿಟ್ಟು ಶಾಸಕರು ಇದ್ರ ಬಗ್ಗೆ ಸರ್ಕಾರದವರ ಜೊತೆಗೆ ಮಾತುಕತೆಯನ್ನು ನಡೆಸಿ, ಏನು ನೀವು 300 ಎಕರೆ ಜಮೀನನ್ನ ಗುರುತಿಸಿದ್ರಿ, ಇದನ್ನ ಬೇರೆ ಕಡೆ ಸ್ಥಳಾಂತರಿಸಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಇಲ್ಲದಿದ್ದಲ್ಲಿ ನಾವು 2ನೇ ತಾರೀಕು ಸಾಂಕೇತಿಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನ ಹೋರಾಟವನ್ನು ಹಮ್ಮಿಕೊಂಡಾದ್ಮೇಲೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಸಿದ್ದೀರಂತಂದ್ರೆ ಬೃಹತ್ ಆದಂತ ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ನಾನು ಬಾಬಾ ಸಾಹೇಬ್ರ ಪ್ರತಿಮೆಯಿಂದ KGF ತಾಲೂಕ್ ಕಚೇರಿ ತನಕ ಎಲ್ಲಾ ದಲಿತ ಸಂಘಟನೆಗಳು, ಜನಪರ ಸಂಘಟನೆಗಳೆಲ್ಲ ಒಗ್ಗೂಡಿಸಿ ರೈತ ಸಂಘ, ಕನ್ನಡ ಸಂಘ ಮತ್ತು ಕೂಲಿ ಕಾರ್ಮಿಕರ ಸಂಘ, ಆಟೋ ಸಂಘ ಎಲ್ಲರೂ ಕೂಡ ಆ ಸಂಘ ಜಾಥೆಯಲ್ಲಿ ಭಾಗವಹಿಸಲು ಇದ್ದಾರೆ. ಆ ಹೋರಾಟಕ್ಕೆ KGF ಅಲ್ಲಿ ಇರ್ತಕ್ಕಂಥ ಜಾತಿ ಮತ ಭೇದ ಬಿಟ್ಟು, ಭಾಷೆ ಬಿಟ್ಟು KGF ಅನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ KGF ಪ್ರತಿನಿಧಿಗಳು ಪ್ರತಿಯೊಬ್ಬರು ಕೂಡ ಮಾಡ್ಬೇಕಂತೇಳಿ ನಮ್ಮ ದಲಿತ ಸಂಘಟನೆಗಳು ಪರವಾಗಿ ನಾವು ಮನವಿ ಮಾಡ್ಕೊಳ್ತೀವಿ. KGF ಕಸದ ತೊಟ್ಟಿ ಅಲ್ಲ ಅಂತಕ್ಕಂಥದನ್ನ ಮನವರಿಕೆ ಮಾಡ್ಕೋಬೇಕು ಈ ಸರ್ಕಾರ. KGF ಅಲ್ಲಿ ಬೇಕಾದಷ್ಟು ಬೇಡಿಕೆಗಳಿದೆ. ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಸುಮಾರು 10-15 ವರ್ಷದಿಂದ ಮಹಿಳೆಯರಿಗೆ ಗರ್ಲ್ಸ್ ಕಾಲೇಜ್ ಬೇಕಂತ, PU ಕಾಲೇಜ್ ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಕಾಲೇಜನ್ನ ಮಾಡ್ಕೊಡಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. KGF BGML ಕಾರ್ಮಿಕರಿಗೆ ಬರ್ಬೇಕಾಗಿರ್ತಕ್ಕಂಥ ಹಣವನ್ನ ಕೊಡ್ಸಕ್ಕೆ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. KGF ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ದಿನನಿತ್ಯ 20,000 ಜನ ಬೆಂಗಳೂರಿಗೆ ಡೈಲಿ ಟ್ರಾವೆಲ್, 10,000 15,000 ಸಂಬಳಕ್ಕೆ ಡಬಲ್ ಡಿಗ್ರಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಬೆಂಗಳೂರಿಗೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿರಂತರವಾದ ಒಂದು ಕೆಲಸಗಳನ್ನು ಕೊಡಕ್ಕೆ ಯೋಗ್ಯತೆ ಇಲ್ಲ. ಈ ಸರ್ಕಾರ ಅತಿ ಮುಖ್ಯವಾಗಿ ಅಂಬೇಡ್ಕರ್ ಭವನ, ಸ್ಮಾರಕ ಭವನ ಅಂತೇಳಿ 5 ಎಕರೆ ಜಮೀನನ್ನ ಈ ಸರ್ಕಾರ ನೀಡಿದ್ರೆ ಅದನ್ನ ವಜಾಗೊಳಿಸಿ ಕ್ಯಾನ್ಸಲ್ ಮಾಡ್ತಿರ್ತಕ್ಕಂಥ ಈ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳ್ತಾ ಈ ಕಾರ್ಯಕ್ರಮ ನಾವು ಬರುವ ತಿಂಗಳ 2ನೇ ತಾರೀಕು ಬ್ರಾತಮಂಗಲದಿಂದ KGF ತಾಲೂಕ್ ಕಚೇರಿ ತನಕ ಮಾಡ್ತಕ್ಕಂಥ ಹೋರಾಟದಲ್ಲಿ ಈ ಕಾಲ್ನಡಿಗೆ ಜಾಥಾಕ್ಕೆ ಈ ಸರ್ಕಾರ ಕಾಳಜಿ ತೋರಿಸಲಿಲ್ಲ, ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ಕಠಿಣವಾಗಿರ್ತದಂತೇಳಿ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ನಾನು ಎಚ್ಚರಿಕೆಯನ್ನ ನೀಡ್ತಾ ನನ್ನ అన్ని సంఘటనలు మా సహోదరులంతా చేరి KGF తాలూక్ బేత్మంగళలో ఇప్పుడు చేరినాము. ఏమిటి విషయంగా అంటే BBMP బెంగళూరు ఇంకా ఈ చెత్త ఏముంది దాన్ని తెచ్చి ఇక్కడ పల్లెల పక్కన వేయాలని, పారాయణపల్లి కావాల్సిన, బడమాకంపల్లి ఫారెస్ట్ కావాల్సిన ఇక్కడ వేయాలని చెప్పి వాళ్ళు నిర్ధారణ తీసుకొని DC వాళ్ళకి లెటర్ పంపించున్నారు మన తహసీల్దార్. దాన్ని వాడు ఒప్పుకొని దగ్గరలోనే దాన్ని ప్రయత్నం చేయాలని చెప్పినప్పుడు మా దళిత బంధువులు, మా అన్నదమ్ములు అంతా చేరి దాన్ని ఖండించి దాన్ని బెంగళూరు వరకు పోయి తీసుకుపోయినారు. యావదే కారణాన్ని ఇంకా ఆడ చెత్త వేయకూడదు, కాయలాలు వస్తూ ఉన్నాయి, ఏడ చూసినా డెంగే జ్వర ఏమేమో కాయలాలు వస్తుంది మీరే చెప్తా ఉన్నారు గవర్నమెంట్ వాళ్ళు. అయినా కూడా మీరే తెచ్చి రోగాలని మాకు తెచ్చి పెడతా ఉన్నారు. కాబట్టి దీన్ని మేము చాలా ఖండిస్తా ఉన్నాము, ఉగ్రమైనట్లా పోరాటం చేస్తా ఉన్నాము. మేము బేత్మంగం అంబేద్కర్ స్టాచ్యూని ఇంకా పెట్టి KGF తాలూక్ ఆఫీస్ వరకు మేము పోరాటం చేసుకొని పోతున్నాం. ಯಾವುದೇ ಅಜಗ ಘಟನలు ఏమైనా నడిస్తే దానికి DC వాళ్ళు, తహసీల్దార్లే జవాబుదారులుగా ఉంటారని చెప్పి నేను அழுக்கு மூட்டைகளை சுமக்க நாம் என்ன குதிரைகளா? ஊழல் பேர்வழிகள் ஏறி சவாரி செய்ய தங்கவேல் நகரம் என்ன குப்பை தொட்டியா? பெங்களூர் குப்பைகளில் கொட்ட. இதை கண்டித்து BPMP குப்பைகளை தங்கவேல் தாலுகாவில் கொட்டக்கூடாது என்பதை கண்டித்து இன்று வேதமங்கலா IBL ஒரு ஆலோசனை கூட்டம் நடந்தது. இந்த ஆலோசனை கூட்டத்தில் கடைசியாக ஒரே ஒரு தீர்மானம், போராட்டம். அண்ணலுடைய சிலை, வேத்தமங்கல அண்ணல் சிலையிலிருந்து நடைப்பயணமாக புறப்பட்டு தங்கவேல் தாலுகா கச்சேரியில் ஆர்ப்பாட்டம் நடைபெறும். கடைசியாக தாசில்தார் அவர்களை சந்தித்து இந்த குப்பை கொட்டக்கூடாது என்பதை கண்டித்து மனு சமர்ப்பிக்கப்படும். அடுத்த கட்ட போராட்டம் இதே கமிட்டி முடிவெடுக்கும். இதற்கு தங்கவேல் மக்கள், வேத்தமங்கல மக்கள் ஜாதி பேதமின்றி ಅನೇವರಂ ಆದರೂ ತರ ವೇಂಡುಗಿன்றೋಂ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.